ಹಾಯ್ ಫ್ರೆಂಡ್ಸ್, ಸ್ಪೈಸಿ ಕಿಚನ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ತುಂಬಾ ಪರ್ಫೆಕ್ಟಾಗಿ, ರುಚಿಯಾಗಿ, ಟೇಸ್ಟಿಯಾಗಿ ಕೈಮಾ ಉಂಡೆ ಒಂದೂ ಒಡಿದೇ ಇರೋ ಥರ ಮಾಡೋದು ಕೈಮಾ ಗೊಜ್ಜನ್ನು ಮಾಡೋ ವಿಧಾನ ನೋಡೋಣ. ಮಟನ್ ಕೈಮಾ ಗೊಜ್ಜು ಇದು. ಮೇಕೆ ಮಟನ್ ಕೈಮಾ ಗೊಜ್ಜು ಒಂದು ಒಳ್ಳೆ ಗೀ ರೈಸು, ಪೂರಿ, ಅಕ್ಕಿ ರೊಟ್ಟಿ ಎಲ್ಲದ್ರ ಜೊತೆನೂ ಒಂದು ಒಳ್ಳೆ ಕಾಂಬಿನೇಷನು. ತುಂಬಾ ಟೇಸ್ಟಿಯಾಗಿ ಸುಲಭವಾಗಿ ಮಾಡುವಂಥ ಕೈಮಾ ಉಂಡೆ ಗ್ರೇವಿ ಮಾಡೋ ನೋಡೋಣ. ಇದಕ್ಕೆ ಅರ್ಧ KGಯಷ್ಟು ಮಟನ್ ಕೈಮಾ ತೊಗೊಂಡಿದ್ದೀನಿ ನಾನು. ಇನ್ನು ನೋಡಿ, ಮಟನ್ ಕೈಮಾ ಸಣ್ಣದಾಗಿ ಚೆನ್ನಾಗಿ ಕಟ್ ಮಾಡಿ ಒಡೆದು ಕೊಟ್ಟಿದ್ದಾರೆ ಅವರು. ಈಗ ಅದಕ್ಕೆ 1 ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ತಾಯಿದ್ದೀನಿ. 1.5 ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಳ್ಳೋಣ. ಖಾರ ನಿಮ್ಗೆ ತಕ್ಕನಾಗಿ ನೋಡಿ ಹಾಕ್ಕೊಳ್ಳಿ. ಇಲ್ಲಿ 1/4 ಟೀ ಸ್ಪೂನಷ್ಟು ಚಕ್ಕೆ ಲವಂಗದ ಪುಡಿ ಹಾಕ್ತಾಯಿದ್ದೀನಿ. ಅರ್ಧ ಟೀ ಸ್ಪೂನಷ್ಟು ಪೆಪ್ಪರ್ ಪುಡಿ ಹಾಕ್ತಾಯಿದ್ದೀನಿ. ನಿಮಗೆ ಬೇಕಿದ್ದರೆ ಮಟನ್ ಮಸಾಲ, ಚಿಕನ್ ಮಸಾಲ ಪೌಡರು ಹಾಕ್ಕೋಬೋದು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ಅರ್ಧ ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ ಮತ್ತು ಟೊಮೊಟೊ, 4 ಹಸಿಮೆಣ್ಸಿನ್ಕಾಯಿ, ಅರ್ಧ ಟೊಮೊಟೊ, 1.5 ಸ್ಪೂನಷ್ಟು ಬೆಳ್ಳುಳ್ಳಿ ಶುಂಠಿ ಪೇಸ್ಟು, ಇಷ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮಿಕ್ಸಿಲಿ ನೈಸಾಗಿ ರುಬ್ಕೋಬೇಕು. ನೋಡಿ, ಇಲ್ಲಿ ನಾನು ಹುರ್ಗಡ್ಲೆ ಬಳಸ್ತಾ ಇಲ್ಲ. ನಿಮಗೆ ಬೇಕಿದ್ದರೆ ಹುರ್ಗಡ್ಲೆ ಪುಡಿನ ಹಾಕ್ಕೋಬೋದು. ಇದಿಷ್ಟನ್ನು ಜಾರಿಗೆ ಹಾಕ್ಕೊಂಡು ರುಬ್ಕೊಳ್ಳೋಣ. ಅಂದರೆ ತುಂಬಾ ನೈಸಾಗಿ ರುಬ್ಬಾರ್ದು. ಇದನ್ನು ಆನ್ ಆ್ಯಂಡ್ ಆಫ್ ಮಾಡಿ ಸ್ವಲ್ಪ ನೋಡಿ, ಈ ಥರ ನಾರು ಥರ ಈ ಥರ ಇರಬೇಕು, ಗಟ್ಟಿಯಾಗಿರಬೇಕು. ಸ್ವಲ್ಪನೂ ನೀರು ಹಾಕದೆ ರುಬ್ಬಬೇಕು. ಇದನ್ನು ಇನ್ನೊಂದು ರೌಂಡ್ಗೆ ಹಾಕ್ಕೊಳ್ಳೋಣ. 2 ಬ್ಯಾಚಲ್ಲಿ ಮಾಡಿಕೊಂಡೆ ನಾನು ಇದನ್ನು. ಎಲ್ಲವನ್ನು ಒಂದರಲ್ಲಿ ಹಾಕ್ಕೊಂಡು ಚೆನ್ನಾಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಮಟನ್ನು ಸಣ್ಣದಾಗಿ ಹುರಿದಿದ್ರೆ ಜಾಸ್ತಿ ರುಬ್ಬೋದೇನು ಬೇಕಾಗಲ್ಲ. ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಹುರ್ಗಡ್ಲೆ ಪುಡಿ ಹಾಕಿಲ್ಲ ನಾನು, ನೀವು ಬೇಕಿದ್ದರೆ ಹಾಕ್ಕೊಳ್ಳಿ ಬೈಂಡಿಂಗಿಗೆ. ನೋಡಿ, ಇದನ್ನು ಚೆನ್ನಾಗಿ ಉಂಡೆ ಕಟ್ಕೊಳ್ಳೋಣ. ಇದನ್ನು ಕೈಗೆ ಸ್ವಲ್ಪ ಆಯಿಲ್ ಹಚ್ಕೊಂಡು ನಿಧಾನವಾಗಿ ಉಂಡೆ ಮಾಡ್ಕೋಬೇಕು. ಎಲ್ಲ ಉಂಡೆನೂ ಮಾಡಿಟ್ಕೊಳ್ಳೋಣ. ನೋಡಿ, ಆಗಿದೆ. ಈಗ ಒಂದು ಬಾಣಲಿ ಇಟ್ಕೊಂಡು, ದಪ್ಪ ತಳ ಇರೋವಂಥ ಅಗಲವಾಗಿರುವಂಥ ಪಾತ್ರೆ ಇಟ್ಕೊಂಡು ಅದಕ್ಕೆ ಸುಮಾರು 100 ಗ್ರಾಮಷ್ಟು ಆಯಿಲ್ ಹಾಕ್ಕೊತಾ ಇದ್ದೀನಿ. ಆಯಿಲ್ ಚೆನ್ನಾಗಿ ಕಾದ್ಮೇಲೆ ಈ ಕೈಮಾ ಉಂಡೆಗಳನ್ನ ಒಂದೊಂದಾಗಿ ಒಂದು ಸ್ವಲ್ಪ ದೂರದಲ್ಲಿ ಸ್ವಲ್ಪ ಗ್ಯಾಪ್ ಬಿಟ್ಟು ಹಾಕ್ಕೊಳ್ಳಿ. ನಿಧಾನವಾಗಿ ಸ್ಟವನ್ನು ಸಿಮ್ಮಲ್ಲಿ ಇಟ್ಕೊಳ್ಳಿ. ಹಾಕೋವಾಗ ಸೀದೋಗ್ಬಿಡುತ್ತೆ. ಎಲ್ಲ ಉಂಡೆಗಳನ್ನ ಇದಕ್ಕೆ ಹಾಕ್ಕೊಳ್ಳೋಣ. ನೋಡಿ, ಅರ್ಧ KGಗೆ ನನಗೆ ಸುಮಾರು ಒಂದು 25ರಿಂದ 30 ಉಂಡೆಗಳಾಗಿದ್ದಾವೆ. ಒಂದು ಚಿಕ್ಕ ನಿಂಬೆಹಣ್ಣು ಗಾತ್ರದಲ್ಲಿ ಮಾಡ್ಕೊಂಡಿದ್ದೀನಿ ನಾನು ಇದನ್ನು. ನೋಡಿ, ಇದು ಗೊಜ್ಜಾಗಿರೋದ್ರಿಂದ ಫಸ್ಟೇ ಆಯಿಲ್ಗೆ ನಾನು ಕೈಮಾ ಉಂಡೆ ಹಾಕ್ತಾಯಿದ್ದೀನಿ. ಸಾರು ಮಾಡೋ ವಿಧಾನ ಆದರೆ ಮಸಾಲ ಎಲ್ಲ ಕುದಿಸ್ಕೊಂಡು ಅದಕ್ಕೆ ಹಾಕ್ಕೋಬೇಕು ಕೈಮಾ ಉಂಡೆಗಳನ್ನ. ಇದು ಗೊಜ್ಜಾಗಿರೋದ್ರಿಂದ ಫ್ರೈ ಥರ ಫಸ್ಟೇ ಎಣ್ಣೆಗೆ ಹಾಕ್ಕೊಂಡು ಫ್ರೈ ಮಾಡಿಕೊಂಡ್ರೆ ತುಂಬಾ ಟೇಸ್ಟಿಯಾಗುತ್ತೆ ಕೈಮಾ ಉಂಡೆ. ಈ ಥರ ಒಂದು ಸರಿ ಟ್ರೈ ಮಾಡಿ ನೋಡಿ. ನಿಧಾನವಾಗಿ ಒಂದು ಚಿಕ್ಕ ಸ್ಪೂನ್ ತೊಗೊಂಡು ಎಲ್ಲ ಕೈಮಾ ಉಂಡೆಗಳನ್ನ ತಿರುಗಿಸಿ ಹಾಕ್ಕೋಬೇಕು. ಸ್ವಲ್ಪ ಹೈ ಫ್ಲೇಮಲ್ಲಿ ಇಟ್ಕೊಂಡೆ ಇದನ್ನು ಫ್ರೈ ಮಾಡ್ಕೋಬೇಕು. ಇದರಲ್ಲಿರೋ ನೀರೆಲ್ಲ ಬಿಡಬೇಕು ಕೈಮಾ. ಅಲ್ಲಿ ತನಕ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಿಧಾನವಾಗಿ ಒಂದೊಂದೇ ಉಂಡೆನ ಈ ಥರ ತಿರುಗಿಸಿ ಹಾಕ್ಕೊಳ್ಳೋಣ. ನೋಡಿ, ಒಂದು ಸೈಡು ಗೋಲ್ಡನ್ ಕಲರ್ ಬಂದಿದೆ, ಕೆಂಪಾಗಿ ಚೆನ್ನಾಗಿ ರೋಸ್ಟ್ ಆಗಿದೆ. ಈ ರೋಸ್ಟ್ ಆಗಿರೋ ಕೈಮಾ ಉಂಡೆ ತುಂಬಾ ಟೇಸ್ಟಿಯಾಗಿರುತ್ತೆ. ನೋಡಿ, ಈಗ ಮಟನ್ನು ನೀರು ಬಿಡ್ತಾಯಿದೆ. ನೀರು ಬಿಡುವಾಗ ಇದಕ್ಕೆ ಈರುಳ್ಳಿ ಹಾಕ್ಕೊಳ್ಳೋಣ. ಒಂದು ಅರ್ಧ ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಇಲ್ಲಿ ಒಂದು ದೊಡ್ಡ ಈರುಳ್ಳಿಲಿ ಅರ್ಧ ಈರುಳ್ಳಿ ರುಬ್ಬಕ್ಕೆ ಹಾಕಿದ್ದೆ, ಅರ್ಧ ಗ್ರೇವಿಗೆ ಹಾಕ್ತಾಯಿದ್ದೀನಿ. ಒಂದು 5ರಿಂದ 6 ಹಸಿಮೆಣ್ಸಿನ್ಕಾಯಿನೂ ಹಾಕ್ಕೋತಾ ಇದ್ದೀನಿ. ಇದಕ್ಕೆ ನೆನಪಿರಲಿ, ಇದು ಹುಷಾರಾಗಿ ತಿರುಗಿಸ್ಕೊಳ್ಳಿ. ಸಡನ್ನಾಗಿ ಫಾಸ್ಟಾಗಿ ತಿರುಗಿಸ್ಬಿಟ್ರೆ ಎಲ್ಲ ಒಡೆದೋಗ್ಬಿಡುತ್ತೆ ಉಂಡೆಗಳು. ನಿಧಾನವಾಗಿ ತಿರುಗಿಸ್ಕೊಳ್ಳೋಣ. ಸಿಮ್ಮಲ್ಲಿ ಇಟ್ಕೊಂಡು ಸುಮಾರು ಒಂದು 10 ನಿಮಿಷಗಳ ಕಾಲ ಫ್ರೈ ಮಾಡ್ಕೊಂಡು ಚೆನ್ನಾಗಿ ಬೇಯಲಿ ಕೈಮಾ. ನೋಡಿ, ಈಗ 3/4% ಬೆಂದಿದೆ. ಈ ಟೈಮಲ್ಲಿ ಇದಕ್ಕೆ 1.5 ಸ್ಪೂನಷ್ಟು ಟೊಮೊಟೊ ಪೇಸ್ಟನ್ನು ಹಾಕ್ತಾಯಿದ್ದೀನಿ. ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಇದು ಗ್ರೇವಿಗೆ. ಇಲ್ಲಿ ಒಂದು ಕೊಬ್ಬರಿನ ನೈಸಾಗಿ ಪೇಸ್ಟ್ ಮಾಡಿಟ್ಕೊಂಡಿದ್ದೀನಿ, ಅದನ್ನು ಒಂದು ದೊಡ್ಡ ಸ್ಪೂನು ಹಾಕ್ತಾಯಿದ್ದೀನಿ ಇದಕ್ಕೆ. ಇದು ಗೊಜ್ಜು ಥರ ಮಾಡೋದ್ರಿಂದ ಇದನ್ನು ಹೀಗೆ ಹಾಕ್ತಾಯಿದ್ದೀನಿ ನಾನು. ಫ್ರೈ ಮಾಡ್ಕೋಬೇಕು ಇದನ್ನು ಚೆನ್ನಾಗಿ. ಕೈಮಾ ಉಂಡೆ ಸಾರುಗಳನ್ನ ತುಂಬ ವಿಧಾನ ಮಾಡ್ತಾರೆ, ನಾನು ಈ ಥರ ಮಾಡ್ತೀನಿ. ಈ ಥರ ನೀವು ಒಂದು ಸರಿ ಟ್ರೈ ಮಾಡಿ ನೋಡಿ. ಇಲ್ಲಿ ನೋಡಿ, 1 ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ. ಮತ್ತು ಖಾರದ ಪುಡಿ ಹಾಕ್ಕೊಳ್ಳೋಣ. ನಿಮ್ಮ ಖಾರಕ್ಕೆ ತಕ್ಕನಾಗಿ ಹಾಕ್ಕೊಳ್ಳಿ. ಇಲ್ಲಿ ನಾನು ಪೆಪ್ಪರ್ ಪುಡಿ ಮತ್ತು ಹಸಿಮೆಣ್ಸಿನ್ಕಾಯಿ ಬಳಸೋದ್ರಿಂದ ನೋಡಿ ಹಾಕ್ಕೊಳ್ಳಿ. ಒಂದು 1/4 ಟೀ ಸ್ಪೂನಷ್ಟು ಚಕ್ಕೆ ಲವಂಗದ ಪುಡಿ, ಇದು ಮನೇಲಿ ಮಾಡ್ಕೊಂಡಿರೋದು ಹಾಕ್ತಾಯಿದ್ದೀನಿ.
1/4 ಟೀ ಸ್ಪೂನಷ್ಟೇ ಪೆಪ್ಪರ್ ಪುಡಿನೂ ಹಾಕ್ತಾಯಿದ್ದೀನಿ. ನಿಮ್ಗೆ ಬೇಕಿದ್ರೆ ಯಾವುದಾದ್ರೂ ಮಟನ್ ಮಸಾಲ ಪುಡಿನ ಬಳಸ್ಕೋಬೋದು. ಇಷ್ಟನ್ನು ಹಾಕ್ಕೊಂಡು ನೋಡಿ, ಒಂದು ಅರ್ಧ ಸ್ಪೂನಷ್ಟು ಮೊಸರು, ಇಷ್ಟನ್ನು ಚೆನ್ನಾಗೆ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು. ಇದನ್ನು ಈ ಹಾಕಿರೋ ಮಸಾಲೆ ಎಲ್ಲ ಆಯಿಲು ಜೊತೆ ಮಿಕ್ಸ್ ಆಗಿ, ಕೈಮಾ ಉಂಡೆ ಜೊತೆ ಎಲ್ಲ ಮಿಕ್ಸ್ ಆಗಿ ಫ್ರೈ ಮಾಡ್ಕೊಳ್ಳೋಣ. ಒಂದು 5-6 ನಿಮಿಷ ಈ ಥರ ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಬರುತ್ತೆ ಟೇಸ್ಟು. ಒಂದು ಒಳ್ಳೆ ಈ ಥರ ಮಾಡೋದ್ರಿಂದ ಮಾಡಿಕೊಂಡು ಇದಕ್ಕೆ ಬೇಕಾಗುವಷ್ಟು ನೀರು ಹಾಕಿ ಮುಚ್ಚಿಡಬೇಕು. ಸುಮಾರು ಒಂದು 10 ನಿಮಿಷಗಳ ಕಾಲ ಸಿಮ್ಮಲ್ಲಿಟ್ಟರೆ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಮಸಾಲ ಕೈಮಾ ಉಂಡೆ ಜೊತೆ. ನೋಡಿ, ಇಲ್ಲಿ ನಾನು 1 ಗ್ಲಾಸಷ್ಟು ನೀರು ಬಳಸ್ತಾಯಿದ್ದೀನಿ. ತುಂಬ ಹಾಕಬೇಡಿ ನೀರು, ಸಾರು ಥರ ಆಗೋಗ್ಬಿಡುತ್ತೆ. ಇದು ಗಟ್ಟಿಯಾಗಿ ಗೊಜ್ಜಾಗಿರೋದ್ರಿಂದ ಸ್ವಲ್ಪ 1-1.5 ಗ್ಲಾಸಷ್ಟು ನೀರು ಹಾಕಿ ಮುಚ್ಚಿ ಮತ್ತೆ ಒಂದು 10 ನಿಮಿಷಗಳ ಕಾಲ ಬೇಯಿಸ್ಕೊಳ್ಳೋಣ ಇದನ್ನು. ನಿಮಗೆ ನನ್ನ ವಿಡಿಯೋಸ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈಗ ನೋಡಿ 10 ನಿಮಿಷ ಆಗಿದೆ, ಬೆಂದಿದೆ ಕೈಮಾ ಉಂಡೆ. ಈಗ ಮಟನ್ ಫ್ಯಾಟ್ ಇರುತ್ತಲ್ಲ ಅದನ್ನು ಸ್ವಲ್ಪ ಹಾಕ್ಕೋತಾ ಇದ್ದೀನಿ. ಇದನ್ನು ಹಾಕೋದ್ರಿಂದ ಒಂದು ಒಳ್ಳೆ ಟೇಸ್ಟ್ ಬರುತ್ತೆ. ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ. ಹಾಕ್ಕೊಂಡು ಚೆನ್ನಾಗೆ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈಗ ಕನ್ಸಿಸ್ಟೆನ್ಸಿಗೆ ಬಂದಿದೆ. ಇದು ಗೊಜ್ಜು ಥರ ಆಗಿದೆ. ತುಂಬ ನೀರು ಹಾಕಬಾರ್ದು, ಇಷ್ಟೇ ಸಾಕು. ಇದು ಪೂರಿ ಚಪಾತಿ ಜೊತೆ ತುಂಬ ಒಳ್ಳೆ ಕಾಂಬಿನೇಷನು. ಗೀ ರೈಸ್ ಜೊತೆ ನಾನು ಇದನ್ನು ಸರ್ವ್ ಮಾಡ್ತಾಯಿದ್ದೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ. ಈ ಥರ ಕೈಮಾ ಗೊಜ್ಜು, ಮಟನ್ ಕೈಮಾ ಗೊಜ್ಜು ಈ ಥರ ಮಾಡೋದ್ರಿಂದ ನಾನು ತುಂಬ ವೆರೈಟಿ ಕೈಮಾ ಗೊಜ್ಜುಗಳನ್ನ ತೋರಿಸಿದ್ದೀನಿ. ಕೈಮಾ ಸಾರೂ ತೋರಿಸಿದ್ದೀನಿ. ಬೇಕಿದ್ದರೆ ನನ್ನ ವಿಡಿಯೋಸು ಚೆಕ್ ಮಾಡಿ ಪ್ಲೀಸ್. ಈಗ ಕೈಮಾ ಉಂಡೆನ ಸರ್ವ್ ಮಾಡ್ಕೊಳ್ಳೋಣ. ತುಂಬಾ ಬಿಸಿ ಇದೆ ನೋಡಿ, ಬಿಸಿ ಬಿಸಿಯಾದ ಕೈಮಾ ಗೊಜ್ಜು ರೆಡಿ ಆಯಿತು. ಹುರಿಗಡಲೆ ಪುಡಿ ಹಾಕಿದ್ರೆ ಇನ್ನೂ ಗಟ್ಟಿಯಾಗಿ ಬರುತ್ತೆ. ನಿಮಗೆ ಅಷ್ಟು ಗಟ್ಟಿ ಆದರೆ ಚೆನ್ನಾಗಿರಲ್ಲ ಗ್ರೇವಿ. ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರೂ. ಥ್ಯಾಂಕ್ ಯು.